ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನೀ ಪೇನ್ ಬಗ್ಗೆ ಹೇಳ್ತಾ ಇದ್ದೆ. ನೀ ಪೇನ್ ಹೇಗೆ ರಿಲೀಸ್ ಮಾಡ್ಬೋದು, ಅದನ್ನು ಹೇಗೆ ಈಸಿಯಾಗಿ ಹೋಗಲಾಡಿಸ್ಬೋದು, ಸಿಂಪಲ್ ಎಕ್ಸಸೈಸಿಂದ ರಿಕವರಿ ಮಾಡ್ಕೊಳ್ಳೋದು ಹೇಗೆ ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಸೊ ಕಾಲು ಜಸ್ಟ್ ಎತ್ತೋ ಮುಖಾಂತರ ಹೇಳಿದೆ, ಲಿಫ್ಟ್ ಮಾಡೋ ಮುಖಾಂತರ. ಬಟ್ ಎಲ್ಲರಿಗೂ ಲಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ತುಂಬ ದಪ್ಪ ಇದ್ದವರಿಗೆ, ಫ್ಯಾಟ್ ಇದ್ದವರಿಗೆ, ಕಾಲು ಕೆಲವರಿಗೆ ಥೈಸ್ ತುಂಬ ದಪ್ಪ ಇರುತ್ತೆ. ಸೊ ಅಂಥವರಿಗೆ ಲಿಫ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈಸಿಯಾಗಿ ಹೇಗೆ ಮಾಡ್ಕೋಬೋದು, ಪ್ರಾಪರ್ಟೀಸನ್ನು ಯೂಸ್ ಮಾಡಿ ಹೇಗೆ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆದ ಎಕ್ಸಸೈಸ್ ಆ್ಯಂಡ್ ಪ್ರತಿಯೊಬ್ಬರು ಮಾಡಲೇಬೇಕಾದಂತೂ ಮಾಡಬಹುದಾದಂಥ ಎಕ್ಸಸೈಸನ್ನು ಹೇಳ್ತಾ ಇದ್ದೀನಿ. ಪ್ರಾಪರ್ಟೀಸನ್ನು ಯೂಸ್ ಮಾಡಿ. ಸುಜಿತಾ ಇದು ಕೊಡು ನೋಡಿ. ಇದು ಯೋಗದಲ್ಲಿ ಬಳಸುವಂಥ ಪ್ರಾಪರ್ಟೀಸ್. ಇದು ಇಲ್ಲ ಹೇಳಾದರೆ ಸೊ ಪ್ರಾಪರ್ಟೀಸನ್ನು ಯೂಸ್ ಮಾಡಿ ಹೇಗೆ ಮಾಡ್ಬೋದು. ಯೋಗದಲ್ಲಿ ಪ್ರಾಪ್ಸನ್ನು ಯೂಸ್ ಮಾಡಿ ಮಾಡುವಂಥದ್ದು ಹಲವಾರು ಎಕ್ಸಸೈಸ್ ಇದೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೋಗಾಮೃತ. ಈ ಒಂದು ವಿಡಿಯೋದಲ್ಲಿ ಪ್ರಾಪರ್ಟೀಸನ್ನು ಯೂಸ್ ಮಾಡಿ ಹೇಗೆ ನೀ ಪೇನನ್ನು ರಿಲೀಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಈ ಒಂದು ಯೋಗ ಚಾನಲ್ಗೆ ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ಒಂದು ಪ್ರಾಪರ್ಟೀಸ್ ಅಂದರೆ ಪ್ರಾಪ್ಸ್ ಯೂಸ್ ಮಾಡಿ ಅಂತ ಹೇಳಿದ್ನಲ್ಲ. ಎಸ್, ಈ ಒಂದು ಪ್ರಾಪ್ಸ್ ಯೋಗ ಪ್ರಾಪರ್ಟೀಸ್ ಅಂತ ಯೋಗ ಪ್ರಾಪ್ಸ್ ಅಂತ ಕರಿತೀವಿ. ಇದು ಎಲ್ಲ ಸ್ಪೋರ್ಟ್ಸ್ ಶಾಪ್ಗಳಲ್ಲಿ ಸಿಗುತ್ತೆ. ಏನು ಸ್ಪೋರ್ಟ್ಸ್ ಐಟಮ್ ಸಿಗುತ್ತಲ್ಲ ಅಂಥದ್ರಲ್ಲಿ ಸಿಗುತ್ತೆ. ಸೊ ಈ ಒಂದು ತಗೊಳ್ಳಿ. ಇದು ಇಲ್ಲ ಹೇಳಾದರೆ ದುಪ್ಪಟ ಇರುತ್ತಲ್ಲ, ತೆಳ್ಳನೆಯ ಶಾಲ್ ಇರುತ್ತಲ್ಲ, ಅದು ಇಲ್ಲ ಹೇಳಾದರೆ ಟವೆಲ್ ಇರುತ್ತೆ ನೋಡಿ, ಮನೆಯಲ್ಲಿ ಟವೆಲ್ ಅದಿರುತ್ತಲ್ಲ, ಅದು ಕೂಡ ಯೂಸ್ ಮಾಡ್ಬೋದು. ಸೊ ಹೇಗೆ ಯೂಸ್ ಮಾಡ್ಬೋದು ಬನ್ನಿ ಹೇಳ್ತೀನಿ. ಸೊ ಈ ಕಾಲನ್ನು ನಾವು ಕರೆಕ್ಟಾಗಿ ಇದರ ಮಧ್ಯದಲ್ಲಿ ಇಟ್ಕೋಬೇಕು. ಪಾದದ ಮಧ್ಯದಲ್ಲಿ, ಫೀಟಿನ ಮಧ್ಯಭಾಗದಲ್ಲಿ. ಓಕೆ, ಫೀಟಿನ ಮಧ್ಯಭಾಗದಲ್ಲಿ. ಈಗ ಕೂತ್ಕೊಳ್ಳುವಾಗ ಕೂಡ ಫುಲ್ ಹಿಂದೆ ಹೋಗಬಾರ್ದು. ಸೊ ಬ್ಯಾಕ್ ಸ್ಟ್ರೇಟ್ ಇರಲಿ. ಓಕೆನಾ. ಈಗ ನಿಧಾನವಾಗಿ ಬ್ರೀದ್ ಇನ್ ಮಾಡ್ತಾ ಮೇಲಕ್ಕೆ ನೋಡಿ. ಇದು ಎಷ್ಟು ಗ್ರಿಪ್ ಸಿಗುತ್ತೆ ನಮಗೆ, ಈ ಭಾಗ ಎಷ್ಟು ಸ್ಟ್ರೆಚ್ ಆಗುತ್ತೆ ನೋಡಿ. ದಿಸ್ ಪೋರ್ಷನ್ ಆ್ಯಂಡ್ ನೀ ಕೂಡ ಸ್ಟ್ರೆಚ್ ಆಗುತ್ತೆ. ಕಾಲು ನೇರ ಇರಬೇಕು, ಹೀಗಿರಬಾರ್ದು. ಕಾಲು ಸ್ಟ್ರೇಟ್ ಆಗಿರಬೇಕು. ಕಾಣ್ತಾ ಉಂಟಲ್ಲ, ಜಸ್ಟ್ ಲೈಕ್ ದಿಸ್ ಸ್ಟ್ರೇಟ್ ಆಗಿರಬೇಕು. 1 2 3 4 5 6 7 8 9 10. ಸೊ 10 ಆದಮೇಲೆ ಹಾಗೇ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಷ್ಟು ಸ್ಟ್ರೆಚ್ ಮಾಡಿ ಅಂದರೆ ಇಲ್ಲಿ ನಮಗೆ ಸ್ಟ್ರೆಚ್ ಆದಷ್ಟು ನಮಗೆ ಸ್ವಲ್ಪ ಪೇನ್ ಬರ್ತಾ ಇರುತ್ತೆ, ಒಂಥರ ಸ್ಟ್ರೆಚ್ ಆಗ್ತದಲ್ಲ. ಸೊ ಹಾಗಾಗಿ ಇದು ನೀಗೂ ಒಳ್ಳೆಯದು ಆ್ಯಂಡ್ ಕಾಫ್ ಮಸಲ್ಸಿಗೂ ಕೂಡ ತುಂಬ ಒಳ್ಳೆಯದು. ಸೊ ಇಲ್ಲಿ ಕೂಡ ಒಂದು 6 ಬ್ರೆತ್ ಮಾಡುವ. 1 2 3 4 5 6. ಎಸ್, ರಿಲ್ಯಾಕ್ಸ್. ನೀ ಪೇನಿಗೆ ಮಾಡುವಂಥದ್ದಷ್ಟೇ ಅಲ್ಲ, ಇದು ನಮಗೆ ಸ್ಟ್ರೆಚ್ ಕೊಡುತ್ತೆ ಆ್ಯಂಡ್ ಸ್ಟ್ರೆಂಥನ್ ಕೂಡ ಕೊಡುತ್ತೆ. ನೀಗೇನು ಆಗಬೇಕು, ಸ್ಟ್ರೆಚ್ ಆಗಬೇಕು ಮತ್ತು ಅದು ಆ ಭಾಗಕ್ಕೆ ಸ್ಟ್ರೆಂತ್ ಆಗಬೇಕು. ಹಾಗಿದ್ರೆ ನಮಗೆ ಆ ನೀ ಪೇನು ಮತ್ತೆ 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 ಬರೋದಿಲ್ಲ. ಓಕೆನಾ. ಈಗ ಮತ್ತೊಂದು ಕಾಲಿಗೆ ಮಾಡುವ. ಫೀಟಿನ ಮಧ್ಯಭಾಗದಲ್ಲಿ ಹಾಕ್ಕೊಳ್ಳಿ. ಹಾಗೆ ಮತ್ತೆ ನಾವು ಕೂತ್ಕೊಳ್ಳೋದು ಕೂಡ ಸೋಫಾದ ಸ್ವಲ್ಪ ಮುಂದೆ ಬನ್ನಿ. ಅವ್ರ ಚೇರಲ್ಲಿ ಕೂತ್ಕೊಳ್ತಿರೋ ಅಥವಾ ದಿವಾನ್ ಮೇಲೆ ಕೂತ್ಕೊಳ್ತಿರೋ ಅಥವಾ ಬೆಡ್ಡಲ್ಲಿ ಕೂತ್ಕೊಳ್ತಿರೋ ಎಲ್ಲಿ ಕೂಡ ಕೂತ್ಕೊಳ್ಳಿ. ಬಟ್ ಸ್ವಲ್ಪ ಮುಂದಕ್ಕೆ ಹೀಗೆ ಕೂತ್ಕೋಬಾರ್ದು. ಓಕೆ. ಎಸ್, ಲೆಟ್ ಅಸ್ ಸ್ಟಾರ್ಟ್. 1 2 3 4 5 6 7 8 9 10. 10 ಆದಮೇಲೆ ಸ್ವಲ್ಪ 6th ಬ್ರೇತ್ ಮಾಡುವ. ಯಾಕಂದರೆ ಈ ಕಡೆ ಕಾಲಲ್ಲಿ ಮಾಡಿದ್ದೀವಲ್ಲ. ಸ್ಟ್ರೆಚ್ ಸ್ಟ್ರೆಚ್ ಸ್ಟ್ರೆಚ್. 6 ಬ್ರೇತಿಂಗ್. 1 2 3 4 5 6. ಎಸ್, ಜಸ್ಟ್ ರಿಲ್ಯಾಕ್ಸ್. ಎಸ್, ನಾವು ಕಮ್ ಟು ಬೋತ್ ದ ಲೆಗ್ಸ್. ಎರಡೂ ಕಾಲಿಗೆ ಹೇಗೆ ಮಾಡಬೇಕು ನೋಡಿ. ಈಗ ಕೂತ್ಕೊಳ್ಳುವಾಗ ಸ್ವಲ್ಪ ಹಿಂದೆ ಹೋಗಿ, ಯಾಕಂದರೆ ಗ್ರಿಪ್ ಬೇಕು. ಎರಡೂ ಕಾಲು ಲಿಫ್ಟ್ ಮಾಡುವಾಗ ಸ್ವಲ್ಪ ಬ್ಯಾಲೆನ್ಸ್ ಬೇಕಾಗುತ್ತೆ ಹಾಗೆ. ಸೊ ಜಸ್ಟ್ ಗೋ ಬ್ಯಾಕ್, ಲಿಟಲ್ ಅಪ್, ಬ್ರೀತ್ ಇನ್, ಅಪ್ 2 3 4 5 6
7, 8, 9, 10. Yes. So 10 ಆದಮೇಲೆ again hold it. 6 breathing. 1, 2, 3, 4, 5, 6. See how much stretching this portion and calf muscles also. ನೀಗೆ ಇದು ತುಂಬ ಸ್ಟ್ರೆಂತ್ ಕೊಡುವಂಥದ್ದು ಆ್ಯಂಡ್ ಸ್ಟ್ರೆಚ್ ಆಗುವಂಥದ್ದು. ಓಕೆ, ಸೊ ಇದು ಒಂದು ಟೈಪಲ್ಲಿ ಯೂಸ್ ಮಾಡುವಂಥದ್ದು. ಇನ್ನು ಮಲಗಿ ಕೂಡ ಈಗ ನಾನು ದಿವನ್ ಮೇಲೆ ತೋರಿಸ್ತಾ ಇದ್ದೇನೆ ಹೇಗೆ ಮಾಡೋದು ಅಂತೇಳಿ. ಈಗ ಕಾಲು ಕೂಡ ಹೀಗೆ ಹಾಕ್ಕೊಳ್ಳುವ. ನೋಡಿ, ಈಗ ನಿಧಾನವಾಗಿ ಕಾಲನ್ನು ಸ್ಟ್ರೇಟಾಗಿ ಮೇಲೆ ತಗೊಳ್ಳಿ. ನೀ ಬೆಂಡ್ ಆಗಬಾರ್ದು, ಶುಡ್ ಬಿ ಸ್ಟ್ರೆಚ್ ಅಪ್. ಕೆಳಗವರೆಗೆ ಹೋಗಲಿ. 3, 4, 5, 6, 7, 8, 9, ಫುಲ್ ಸ್ಟ್ರೆಚ್ ಆಗಲಿ ಇಲ್ಲಿ. 10 to 10 ಆದ ಮೇಲೆ ಹೋಲ್ಡ್ ಇಟ್. ಸೊ ಲೆಗ್ಸ್ ಶುಡ್ ಬಿ ಸ್ಟ್ರೈಟ್. ಇಟ್ಸ್ 90 degree. Straight. Stretch your knees and legs. Continue to stand breath. ಒಂದು ಸ್ವಲ್ಪ ಹೊತ್ತು ಅಲ್ಲಿ ನಾರ್ಮಲ್ ಬ್ರೀದಿಂಗ್. ರಿಲ್ಯಾಕ್ಸ್. Now start second leg up. Should be 90 degree. ಅಲ್ಲಿ ನೀ ಬೆಂಡ್ ಆಗಬಾರ್ದು. ಕಮ್ ಟು ಸ್ಟ್ರೇಟ್. ಸಪೋಸ್ ಆಗಿಲ್ಲ ಹೇಳಾದರೆ ನೀ ಸ್ವಲ್ಪ ಕಾಲನ್ನು ಫೋಲ್ಡ್ ಮಾಡಿ ಸ್ಟ್ರೇಟ್ ಮಾಡಿ. 4, 5, 6, 7, 8, 9, 10 ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಹೀಗೆ ಇಟ್ಕೊಳ್ಳಿ. ಸ್ಟ್ರೆಚ್ ಆಗಲಿ ಕಂಪ್ಲೀಟ್. ನಿಮ್ಮ ನೀ, ಕಾಫ್ ಮಸಲ್ಸ್ ಆ್ಯಂಡ್ ಲೆಗ್ ಶುಡ್ ಬಿ 90 degree. ಆಲ್ಸೋ 6 break. Now just relax. Now it is both the legs. ಎರಡು ಕಾಲನ್ನು ತಗೊಳ್ಳುವಾಗ ನೋಡಿ, ಫಸ್ಟಿಗೆ ಹೀಗೆ ಹಾಕೋಬಿಡಿ. ಕಾಲು ನೇರ ಇರಲಿ. ಸೊ ಸ್ಲೋಲಿ ಕಮ್ ಅಪ್ ಬೋತ್ ದ ಲೆಗ್ಸ್. ಅಗೇನ್ ಇಟ್ 10 times. 1, 2, 3, 2 ಕಾಲು ಮಾಡುವಾಗ ಸ್ವಲ್ಪ ಟಫ್ ಆಗ್ಬೋದು, ಕಷ್ಟ ಆಗ್ಬೋದು. ಯಾರಿಗಾಗೋಲ್ಲ ಸ್ವಲ್ಪ ಕಾಲನ್ನು ಫೋಲ್ಡ್ ಮಾಡಿ, ಹೀಗೆ ಫೋಲ್ಡ್ ಮಾಡಿ ಹಾಗೆ ಮೇಲೆ ಬನ್ನಿ. 4, 5, 6, 7, 8, 9, 10 and hold it. Leg should be straight. ಕಾಲು ನೇರವಾಗಿರಲಿ. ಇಲ್ಲಿ ಸ್ವಲ್ಪ ಹೊತ್ತು ನಾರ್ಮಲ್ ಬ್ರೀದಿಂಗ್. ಈ ಥರ ಎರಡು ಕಾಲನ್ನು ಲಿಫ್ಟ್ ಮಾಡಿ ಕಾಲು ಸ್ಟ್ರೇಟ್ ಮಾಡಿದಾಗ ನಿಮ್ಮ ಬೆನ್ನು ಬೆಡ್ಡಿಗೆ ಟಚ್ ಆಗಿರುತ್ತೆ, ಅಂದರೆ ಪ್ರೆಸ್ ಆಗಿರಬೇಕು. ಆಗ ಬ್ಯಾಕ್ ಕೂಡ ಸ್ಟ್ರೆಚ್ ಆಗುತ್ತೆ. ಅಲ್ಲಿ ಲೈಟಾಗಿ ಪೇನ್ ಇದ್ದರೂ ಕೂಡ ನೋ ಪ್ರಾಬ್ಲಮ್, ಕಂಟಿನ್ಯೂ ಮಾಡ್ಬೋದು. ಸ್ಲೋಲಿ ಡೌನ್. ಈ ಒಂದು ಎಕ್ಸಸೈಸಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕರೆಕ್ಟಾಗಿ ಆಗುತ್ತೆ. ರಿಲ್ಯಾಕ್ಸ್. ಈಗ ಸ್ವಲ್ಪ ಹೊತ್ತು ವಿಶ್ರಮಿಸಿ. ಎಸ್, ನಾವು ಕಮ್ ಟು ದ
ನೆಕ್ಸ್ಟ್ ಎಕ್ಸಸೈಸ್, ಇದು ಕೂಡ ಸಿಂಪಲ್ ಆಗಿ ಎಕ್ಸಸೈಸ್, ಮಲಗಿ ಮಾಡುವಂಥದ್ದು. ಸೊ ಬೆಡ್ ಮೇಲೆ, ಸೋಫಾದ ಮೇಲೆ ಅಥವಾ ದಿವಾನ್ ಮೇಲೆ ಮಾಡುವ ಒಂದು ಸೈಡಲ್ಲಿ. ಇಟ್ ಇಸ್ ಆಲ್ಸೋ ನೀ ಪೇನ್. ಟೂ, 3, 4, 5, 6, 7, 8, 9, 10. So now it is other side. 2, 3. ನೋಡಿ ಎಷ್ಟು ಸರಳವಾಗಿದೆ ಆ್ಯಂಡ್ ಸಿಂಪಲ್ ಆಗಿದೆ. ಸೊ ಯಾರು ಕೂಡ ಮಲಗಿ ಕೂಡ ಬೆಡ್ ರೀಡನ್ ಆದವ್ರಿಗೂ ಕೂಡ ಮಾಡ್ಬೋದು ಇಂಥದನ್ನು. 4, 5, 6, 7, 8, 9, 10. Yes, just relax. Take some relaxation, normal breathing. ಫ್ರೆಂಡ್ಸ್ ನೋಡಿದ್ರಲ್ಲ, ಪ್ರಾಪರ್ಟೀಸನ್ನ ಯೂಸ್ ಮಾಡಿ ಮಾಡುವಂಥದ್ದು ಸಿಂಪಲ್ ಎಕ್ಸಸೈಸ್ ಫಾರ್ ನೀ ಪೇನ್ ಆ್ಯಂಡ್ ಆಲ್ಸೋ ಕಾಫ್ ಪೇನ್, ಅಂದರೆ ವೆರಿಕೋಸ್ ವೇನ್ಸ್ ಇದ್ದವರಿಗೆ ಯಾವ ರೀತಿ ಮಾಡೋದು ಅಂತೇಳಿ. ಸೊ ಇನ್ನೊಂದು ಲಾಸ್ಟ್ ಒನ್ ಹೇಳ್ತೇನೆ, ಇದು ಮಾತ್ರ ವೆರಿ ವೆರಿ ಯೂಸ್ಫುಲ್. ಯಾಕೆಂದರೆ ಈ ನೀ ಪೇನಿಗೆ ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ. ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಒಂದು ಗೋಡೆಯ ಸಹಾಯದಿಂದ ಮಾಡುವಂಥದ್ದು. ಸೊ ಬನ್ನಿ ಅದನ್ನು ಯಾವ ರೀತಿ ಅಂತ ತೋರಿಸ್ತೀನಿ. ಇಲ್ಲಿ ಗೋಡೆಯ ಸಪೋರ್ಟ್ ಆದರೂ ತಗೊಳ್ಳಿ ಅಥವಾ ಏನಾದರೂ ಚೇರನ್ನು ಕೂಡ ಹೋಲ್ಡ್ ಮಾಡಿ, ಕಾಲನ್ನು ಫುಲ್ ವಾಲ್ಗೆ ಈ ಥರ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಈ ಒಂದು ಕಾಫ್ ಮಸಲ್ಸ್ ಯಾರಿಗೆಲ್ಲ ವೆರಿಕೋಸ್ ವೇನ್ಸ್ ಇದೆ, ಇದು ಭಾಳ ಒಂದು ಯೂಸ್ಫುಲ್ ಆಗುತ್ತೆ. ಆಲ್ಸೋ ನೀ ಪೇನ್ ಸ್ಟ್ರೇಟ್ ಮಾಡಬೇಕು. ಇಲ್ಲಿ ಪಾದದ ಭಾಗ ಏನಿದೆ ಅಂದರೆ ಫೀಟು ಗೋಡೆಗೆ ಎಷ್ಟು ಟಚ್ ಆಗುತ್ತೆ ಅಷ್ಟು ಒಳ್ಳೆಯದು. ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಫುಲ್ ಫೀಟೇನು ಅಲ್ಲಿ ಟಚ್ ಆಗಲಿಕ್ಕೆ ಆಗೋಲ್ಲ, ಬಟ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಬರ್ವಿ, ಸ್ಟ್ರೇಟ್ ಆಗ್ತಾ ಬನ್ನಿ. ಇದು ಮಂಡಿ ನೋವು ಇದ್ದವರಿಗೆ ಬಹಳವೇ ಒಳ್ಳೆಯದು. ಒಂದು 10 ಡೇಸಲ್ಲಿ ನೀವು ಇದರ ರಿಸಲ್ಟನ್ನು ನೋಡ್ಬೋದು. ಕಂಟಿನ್ಯೂ ಮಾಡ್ತಾ ಬರಬೇಕು ಡೈಲಿ 2 ಟೈಮ್ಸ್. 4, 5, 6. ಕಾಲು ನೋವು, ಮಂಡಿ ನೋವು, ಕಾಫ್ ಮಸಲ್ಸ್, ವೆರಿಕೋಸ್ ವೆನ್ಸ್ ಎಲ್ಲ ಬಂತು ಅಂದ ತಕ್ಷಣ ಡಾಕ್ಟರ್ ಹತ್ರ 1000 ರೂಪಾಯಿ ಕೊಡಲಿಕ್ಕೆ ಹೋಗ್ತಾರೆ ಅಲ್ವಾ. ಸೊ ಅದ್ರ ಬದಲಿಗೆ ಸಿಂಪಲ್ ಆಗಿರುವ ಇಂಥ ಎಕ್ಸಸೈಸ್ ಮಾಡಿ ಹಣ ಕೂಡ ಉಳಿಯುತ್ತೆ ಆ್ಯಂಡ್ ಸಮಯ ಕೂಡ ಉಳಿಯುತ್ತೆ. ಸೊ ಈ ಒಂದು ಎಕ್ಸಸೈಸ್ ಏನಿದೆ ನೀಗೆ ಸ್ಟ್ರೆಂತ್ ಆಗ್ತದೆ, ಅಟ್ ದ ಸೇಮ್ ಟೈಮ್ ಸ್ಟ್ರೆಚ್ ಕೂಡ ಆಗ್ತಾ ಬರುತ್ತದೆ. ಓಕೆನಾ? ಸೊ ಅದರ ಸೈಡ್ ನೋಡುವ, ಮತ್ತೊಂದು ಸೈಡ್ ನೋಡುವ, ನೋಡ್ಕೊಳ್ಳಿ. ಸೊ ಫೀಟನ್ನು ಗೋಡೆಗೆ ಟಚ್ ಮಾಡ್ಕೊಳ್ಳಿ. ಎರಡೂ ಕೈಯನ್ನು ಹೀಗೆ ಗೋಡೆಗೆ ಇಟ್ಕೊಳ್ವಾ ಈಗ. ಓಕೆ, ಎಸ್ 1. ಹೀಗೆ ನಾವು ಮುಂದೆ ಬಂದಾಗ ತುಂಬ ಕಾಲು ಎಳೀತದೆ ಅಲ್ಲಿ, ಅಂದರೆ ನೀ ಸ್ಟ್ರೆಚ್ ಆಗ್ತಾ ಇರ್ತದೆ. ಆಲ್ಸೋ ಕಾಫ್ ಮಸಲ್ಸ್. 3, 4, 5, 6, 7, 8, 9, 10. ಸೊ ಈ ರೀತಿ ಮಾಡೋದ್ರಿಂದ ಒಮ್ಮೆ ಟ್ರೈ ಮಾಡಿ. ಇದು ಎಷ್ಟು ನೀಗೆ ಮತ್ತು ಕಾಫ್ ಮಸಲ್ಸ್, ವೆರಿಕೋಸ್ ವೇನ್ಸ್ ಇದ್ದವರಿಗೆ ಬಹಳ ಬಹಳ ಒಂದು ಯೂಸ್ಫುಲ್ ಎಕ್ಸಸೈಸ್ ಇದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನೀ ಪೇನ್ ಇದ್ದವರಿಗೆ ನೀ ಪೇನನ್ನು ರಿಲೀಸ್ ಹೇಗೆ ಮಾಡೋದು, ಈಸಿ ಎಕ್ಸಸೈಸ್, ಈಸಿ ಮೆಥಡ್. ಆಫ್ಟರ್ ಅಬೌವ್ 40 ಅಥವಾ 50 ಆದವರಿಗೆ, 40 ಆದ ಮೇಲೆ ಆ್ಯಸ್ ಯೂಸ್ವಲ್ ನೀ ಪೇನು ಬಂದೇ ಬರುತ್ತೆ, ಹೆಚ್ಚಿನವರಿಗೆ ಬಂದೇ ಬರುತ್ತೆ. ಸೊ ಅದನ್ನು ಸಿಂಪಲ್ ಆದ ಎಕ್ಸಸೈಸ್ನ ಪ್ರಾಪರ್ಟೀಸನ್ನು ಯೂಸ್ ಮಾಡಿ ಯಾರೂ ಕೂಡ ಮಾಡ್ಬೋದಂಥ ಎಕ್ಸಸೈಸನ್ನು ನೋಡಿದ್ರಿ. ಕಂಟಿನ್ಯೂ ಖಂಡಿತ ಮಾಡಿ
ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ, ಅಲ್ಲಿವರೆಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಲ್ವಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ, ಧನ್ಯವಾದ.